शङ्खचक्रगदाहस्ते महालक्ष्मी नमोस्तुते ನಮ್ಮ ಮಮ್ಮಿ ಹೋಳಿಗೆ ತಯಾರಿ ನಡೆಸಾರು. ಆಫೀಸ್ ಓಪನಿಂಗ್ ಐತಿ ಇವತ್ತು, ಆಫೀಸ್ ಓಪನಿಂಗ್. ಎಕ್ಸ್ಟ್ರಾ ಕುಂಕುಮ ಡಬ್ಬಿ. ಹೀರೋ ಹೀರೋ ನೋಡ್ ನಾ ಬರೋಣ ಮುಖ ಕಟ್ ಮಾಡ್ತಾನ ನೋಡ್. ನಂಗೇನೂ ಇಲ್ಲ. ಸೀರೆ ಉಟ್ಕೊಂಡು ನಾನು ರೆಡಿ ಆಗೀನಿ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರೇನ? ನೀವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳಕತ್ತೀನಿ. ಈಗ ಆಗೈತಿ ಮಾರ್ನಿಂಗ್ 5:30. ನಾನು ಮಮ್ಮಿ ಆಲ್ರೆಡಿ ಎತ್ತೀವಿ. ನಮ್ಮ ಮಮ್ಮಿ ಆಲ್ರೆಡಿ ಫ್ರೆಶ್ ಆಗಕ್ಕೆ ಹೋಗ್ಯಾರು. ಸೊ ನಾನು ಏನೇನು ಕೆಲಸ ಅದಾವು ಅವನ್ನೆಲ್ಲ ಸ್ಟಾರ್ಟ್ ಮಾಡಬೇಕು. ಬಿಕಾಸ್ ಇವತ್ತು ಭಾಳ ಇಂಪಾರ್ಟೆಂಟ್ ಸ್ಪೆಷಲ್ ಡೇ ಐತಿ. ಏನಪ್ಪ ಅಂದ್ರೆ ನಮ್ಮ ಆಫೀಸ್ ಓಪ್ನಿಂಗ್ ಸೆರೆಮನಿ. ಇಷ್ಟು ದಿನ ಆಯಿತು ಆಫೀಸ್ ಓಪ್ನಿಂಗಾಗಿ ನಾನು ಮತ್ತು ವಿನಯವರು ಭಾಳ ಅಂದ್ರೆ ಭಾಳ ಓಡಾಡೀವಿ, ಭಾಳೆಲ್ಲ ಪ್ರಿಪ್ರೇಷನ್ ಮಾಡೀವಿ. ಮತ್ತು ಫೈನಲಿ ಇವತ್ತು ಆ ದಿನ ಬಂದೈತಿ. ಸೊ ಇವತ್ತಿನ ದಿನ ಹೆಂಗೆ ಆಗ್ತೈತಿ, ಏನೇನು ಆಗ್ತೈತಿ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಿದ್ದೀನಿ. ಈಗ ನಾನು ಪಟ ಮನಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ನಮ್ಮ ಮಮ್ಮಿ ಪೂರಾ ಅಡುಗೆ ಡಿಪಾರ್ಟ್ಮೆಂಟ್ ತೊಗೊಂಡಾರು. ಸೊ ನಮ್ಮ ಮಮ್ಮಿಗೆ ಅಡುಗೆ ಒಪ್ಪಿಸ್ಬಿಟ್ಟಿನಿ ನಾನು. ಸೊ 9 ಗಂಟೆ ಅಂದ್ರೆ ಆಫೀಸಿಗೆ ಕರೆದಾರು. ಆ್ಯಕ್ಚುಲಿ ಸೋಮಗಳ 9 ಗಂಟೆಗೆ ಅಂದ್ರೆ ಲಕ್ಷ್ಮೀ ಪೂಜೆನ ಸ್ಟಾರ್ಟ್ ಮಾಡಬೇಕು. ಮುಂಜಾನೆ ಲಕ್ಷ್ಮೀ ಪೂಜೆ ಇಟ್ಕೊಂಡಿವಿ. ಸೊ ಬರ್ರಿ ಏನೇನು ಆಗ್ತೈತೆ ನೋಡೋನು. ಒಮ್ಮೆ ಅಂತೂ ನನಗೆ ಹೇಳಕ್ಕೆ ಬರುವತ್ತು. ಬಿಕಾಸ್ ಇವತ್ತಿನ ದಿನ ಸೆಲಿಬ್ರೇಟ್ ಮಾಡೋಕ್ಕೆ ನಾನು ಭಾಳ ಎಕ್ಸೈಟೆಡ್ ಆಗಿರಿ. ಹಂಗೆ ನರ್ವಸ್ನೆಸ್ನೂ ಐತಿ. ಇವತ್ತಿನ ದಿನ ಹೆಂಗೆ ಆಗ್ತೈತಿ, ಏನೇನು ಆಗ್ತೈತಪ್ಪ ಅಂತ ಹೇಳಿ. ಸೊ ನೋಡೋಣ, ಸ್ಟಾರ್ಟ್ ಮಾಡೋಣ. ಕಣ್ಣು ನೋಡ್ರಿ ಹೆಂಗಾಗ್ಯಾವು. ಒಟ್ಟು 4-5 ದಿನ ಆಯ್ತು ಪೂರಾ. ಆ್ಯಕ್ಚುಲಿ ಹಂಗೆ ನೋಡಿದ್ರೆ 1 ತಿಂಗಳಾಯಿತು ನಮಗೆ. ಒಟ್ಟು ಒಂದು ಕ್ಷಣ ಸೋಲಿಲ್ದ ಕಂಟಿನ್ಯೂಸ್ ವರ್ಕ್ ನಡ್ದೇನ ಐತಿ. ಆದರೂ ಈಗ ಲಾಸ್ಟ್ 4-5 ಡೇಸ್ ಅಂತೂ ಭಾಳ ಅಂದ್ರೆ ಭಾಳ ಇದನ್ನು ಮಾಡ್ಕೊಂಡಿವಿ. ಸೊ ಒಂಥರ ನಿದ್ದಿಲ್ಲ ಏನಿಲ್ಲ, ಬರೀ ಎಲ್ಲ ತಲೆಗೆ ಅದ ವಿಚಾರ ಟಾರ್ಗತ್ಲೆ ಆಗಿಬಿಟ್ಟಿತ್ತು. ಸೊ ಬರ್ರಿ ನೋಡೋಣ ಏನೇನು ಆಗ್ತೈತಿ. ಎಷ್ಟಕ್ಕೀಗ? ಅರ್ಧ ಕಿಲೋ ಹಾಕ್ತಿ ಸಾಲ್ತತ್ಲ? ನಮ್ಮ ಮನೇನು ವಾಟಿ ಫರ್ಕ್ ಆಗ್ತಾವೆ, ನಿಮ್ಮ ಮನೇನು ವಾಟಿ ಫರ್ಕ್ ಆಗ್ತಾವೆ. ಅದಕ್ಕೆ ಎಷ್ಟು ಮಾಡಿದೆ ಸಾಕಾಗ್ತೈತಿ. ನಮ್ಮ ಮಮ್ಮಿ ಹೋಳಿಗೆ ತಯಾರಿ ನಡೆಸಾರು. ಹೋಳಿಗೆ ಡಿಪಾರ್ಟ್ಮೆಂಟ್ ಯಾವ್ದು ನಮ್ಮ ಮಮ್ಮಿದೈತಿ. ನೀ ಹೆಂಗೆ ಅಳೆಯತ್ತಿ ಖರೆ ಉಳ್ದಿದ್ದೆ ಹೆಂಗೆ ತೆಗೆದಿಡತ್ತಿ? ಟೋಟಲ್ ಅಳಿದು ಅದ್ರ ಅರ್ಧ ಮಾಡೋದು ಅಂದ್ರೆ 1 ಕಿಲೋ ಆಗ್ತಾವೆ. ಅದ್ರ ಅರ್ಧ ಓಕೆ. ನಾ ಆ್ಯಕ್ಚುಲಿ 2 ಬೇರೆ ಕಟ್ಟಿಸ್ಕೊಂಬರ್ಬೇಕಾಗಿತ್ತು. ಗಡ್ಬಡ್ಯಾಗ ಒಮ್ಮೆ ಎಲ್ಲ ಕಡೆ ಒಂದೇ ಕಡೆ ಕಟ್ಟುವ. ನಮ್ಮ ಮನೆ ವಾಟಿ ನಮ್ಗೆ ನಮ್ಮ ಮನೆ ವಾಟಿ ಅಂದ ಸತ್ಯತೆ ಎಷ್ಟು ಸಾಕ್ತೈತಿ ಎಷ್ಟು ಚೆಂದ. ಇದು ನಿಮ್ಮ ಮನೆ ವಾಟಿ ದೂರ ಬರತ್ತೆ. ಈಗ ನೀವು ಪೂರಾ ಮುಚ್ಚಿಲ್ಲ? ಇಲ್ಲ ಈಗ ಹಾಕಿದ್ದೀನಿ ಬೇರೆ. ಓಕೆ. ನಾನು ಅದೇನೆ ಮ್ಯಾಲಿನ ಟೋಪಣ ಯಾಕೆ ಮುಚ್ಚಿಲ್ಲ? ಹೆಸರು ತಗೋ ಆ್ಯಪಲ್. ಬುಕ್ ನಾ ಅದನ್ನತ್ತಿದ್ನಿ. ನಮ್ಮ ಚಿಕ್ಕು ಇನ್ನೂ ಯಾಕೆ ಎದ್ದಿಲ್ಲ? ಇವತ್ತರ ಇಂಪಾರ್ಟೆಂಟ್ ಡೇ ಐತಿ. ಇವತ್ತಿಷ್ಟೆಲ್ಲ ಕೆಲಸ ಮಾಡ್ದೈತಿ, ಇವತ್ತಿಷ್ಟು ಹೆಲ್ಪ್ ಮಾಡ್ದೈತಿ. ಮತ್ತು ಯಾಕೆ ನಮ್ಮ ಚಿಕ್ಕು ದಿನಾರ ಹೇಳ್ತಾನೆ ಹೆಲ್ಪ್ ಮಾಡಕ್ಕೆ? ಇವತ್ತು ಯಾಕೆ ಎದ್ದಿಲ್ಲ ಅಂತ ವಿಚಾರ ಮಾಡತ್ತಿದ್ನಿ ನಾ. ತಗೋ. ಇವತ್ತೇನೈತಪ್ಪು? ಆಫೀಸ್ ಓಪನಿಂಗ್ ಐತಿ ಇವತ್ತು. ಆಫೀಸ್ ಓಪನಿಂಗ್, ಆಫೀಸ್ ಪೂಜೆ. ಗುಡ್ ಮಾರ್ನಿಂಗ್. ಆಫೀಸ್ ಲಕ್ಷ್ಮೀ ಪೂಜೆಗೆ ಸ್ವಾಮಿಗಳ ನಮಗೆ ಕೆಲವೊಂದು ಸಾಮಾನು ಮನೆಯಾಗಿಂದ ತೊಗೊಂಬರಕ್ಕೆ ಹೇಳಿದರು. ಸೊ ಲಿಸ್ಟದ ಪ್ರಕಾರ ನಮ್ಮ ಮಮ್ಮಿ ಮೊದಲನೇ ದಿನಾನ ಎಲ್ಲನೂ ಬ್ಯಾಗ್ ಒಳಗೆ ಸಾಮಾನನ್ನು ಹಾಕಿ ಇಟ್ಟಿದ್ಲು. ಬಟ್ ಒಂದು ಸಲ ಹೋಗೋಕ್ಕಿಂತ ಫಸ್ಟ್ ನಾನು ಫೈನಲ್ ಚೆಕ್ ಅಂತ ಹೇಳಿ ಒಂದು ಸಲ ಕ್ರಾಸ್ ವೆರಿಫೈ ಮಾಡಕತ್ತೀನಿ. ಲಿಸ್ಟ್ ಏನೇನು ಕೊಟ್ಟಿದ್ರು ಅದ್ರ ಪ್ರಕಾರ ಎಲ್ಲ ಸಾಮಾನನ್ನು ನಾವು ಬ್ಯಾಗ್ ಒಳಗೆ ಹಾಕ್ಕೊಂಡಿವೋ ಇಲ್ಲೋ ಅಂತ. ಯಾಕಂದ್ರೆ ಒಂದು ಸಾಮಾನು ಉಳಿತು ಅಂದ್ರೆ ಮತ್ತು ಮನೆಯಿಂದ ಆಫೀಸಿಂದ ಮನೆ ಓಡಾಡಬೇಕು. ಯಾಕಂದರೆ ಇದು ಎಲ್ಲ ಸಾಮಾನು ತೊಗೊಂಡು ನಾವು ಆಫೀಸ್ಗೆ ಹೋಗಬೇಕು.
ಹುಷಾ ಮಾಡಿ ರೆಡಿ ಆಗೋದೈತಿ ಅತ್ ನಾ ಚಿಕ್ಕಗನತ್ತೇನಿ ನನ್ ಸ್ಕೂಲ್ ಐತಿ ಅತ್ತ ದಿವಸ ಹಂಗ ವ್ಯವಸ್ಥಿರಲ್ಲ ನೀವು ಅದಲ್ಲ ಅಲ್ಲೇ ಒಂದ್ ಸ್ವಲ್ಪ ಇದನ್ ಮಾಡ ಸ್ವಲ್ಪ ಹಿಂಗ ಇದನ್ ಮಾಡ ಭಾಳ ಒತ್ತು ಬೇಡ ಮತ್ತೆ ಸುಮ್ಮ ಹಿಂಗ ಸಿಗಸ್ದಂಗ ಮಾಡ ಇಡ್ಬೇಕು ಅದೇನ್ ಮ್ಯಾಲಿನ ಕಿರೀಟ್ ಪಾಟ್ ಬಂದತ್ಲ ಅದ್ರೊಳಗೆ ಇಟ್ಟಂಗ್ ಮಾಡ್ಬೇಕ ಸ್ಕೂಲ್ ಇಲ್ಲ ಆಫೀಸ್ ಪೂಜೆ ಐತಿ ರೆಡಿ ಆಗೋದೈತಿ ಈಗ ಚಲೋ 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 ಅಮ್ಮ ಹೆಂಗಂತಾಳು ಚಲೋ 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 ತಾನು ಏನಾರ ಆಗೋಣ ಚಲೋ 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 ತನ್ನ ನನಗ ಹಾ ಆಫೀಸ್ ಪೂಜೆ ಮಾಡೋದೈತಿ ನೀ ಪೂಜೆಗೆ ಕುಂಡಿರ್ತಿಲ್ಲ ಹಾ ಮತ್ತೆ ನಡಿ ರೆಡಿ ಆಗೋಣ ಹೊಸ ಡಿಶ್ ಹಾಕೊಂಡು ಹೂವ ಬಡಿತ ನನ್ ಖುಷಿಗ ಶ್ರೀ ಎಲ್ಲಕ್ಕಿಂತ ಫಸ್ಟ್ ಚಿಕ್ಕುನ ರೆಡಿ ಆದ್ಲ ನಾವಿನ್ನ ಯಾರು ರೆಡಿನ ಆಗಿಲ್ಲ ಖರೆ ಚಿಕ್ಕು ರೆಡಿ ಆದ ಫಸ್ಟ್ ಅಮ್ಮ ಸೆಕೆಂಡ್ ಮನ್ನ ಅಮ್ಮ ಇಲ್ಲ ಸೀರೆ ಉಟ್ಕೋಬೇಕಪ್ಪ ನಾ ಥರ್ಡ್ ಹಾ ನೋಡ್ಲೆ ಫಸ್ಟ್ ಸೆಕೆಂಡ್ ಥರ್ಡ್ ನೀ ಫಸ್ಟ್ ನೋಡ್ರಲ್ಲ ಎಷ್ಟು ಕ್ಯೂಟ್ ಕಾಣತಾನ ಎಷ್ಟು ಬಾರಿ ಕಾಣತಾನ ನೋಡು ಈ ಕಡೆ ಹೇಳು ನಿಂದ ಓ ಮೈ ಗಾಡ್ ಎಲ್ಲಾರು ಏನೋ ತರ್ಕೊತಾನ ಹೀರೋ 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 ಯಾ ಹೀರೋ ಬಂದಿವ ಅಂತಾರ ಎಲ್ಲಾರು ಹೀರೋ ಹೀರೋ ನೀನು ರೆಡಿ ಆಗ್ಯಾನೋ ನೀ ಲಾಸ್ಟ್ ನೀ ಎಲ್ಲಕ್ಕಿಂತ ಲಾಸ್ಟ್ ಓಕೆ ಹಾ ನೋಡ್ ನಾ ಬರೋಣ ಮುಖ ಕಡೆ ಮಾಡ್ತಾನ ನೋಡು ಹಾ ಥಂಡತ ಆಯ್ತ ನಿಂಗೆ ಹಾ ಬಿಸ್ಲಾಗ ಕೂತಿ ಹಾ ಕಾಯಿಸ್ಕೋಕತ್ತೇನ ಓಕೆ ಕಾಸ್ಕೋ ಕಾಸ್ಕೋ ಗುಡ್ ಬಾಯ್ ನಿಂದ ಅವಾಜ್ ಯಾಕೆ ಚೇಂಜ್ ಆಗೈತ್ಲ ಚಿಕ್ಕು ಅವಾಜ್ ನೋಡಿ ಹಿಂಗಾಗೈತೆ ಹಿಂಗಾಗೈತೆ ಅವಾಜ್ ನಿಂದ ಮಾತಾಡು ಚಿಕ್ಕನ್ ರೆಡಿ ಆದಮೇಲೆ ಈಗ ಸಾನುಗ್ ರೆಡಿ ಮಾಡೀನಿ ಇರ್ಕಲ್ ಸೀರಿದ ಇದು ನಾನು ನಡು ನಮ್ಮ ಸಾನುಗ್ ಪರ್ಕರ್ ಜಂಪರ್ ಹೊಲ್ಸಿದ್ನಿ ಮತ್ತು ಲಕ್ಷ್ಮೀ ಪೂಜೆ ಐತಿ ಹಿಂಗಾಗಿ ಟ್ರೆಡಿಷ್ನಲ್ ಲುಕ್ ಚಲೋ ಅನ್ನಿಸ್ತೈತೆ ಅಂತೇಳಿ ಮುತ್ತಿನ ಸರ ಮತ್ತು ಪರ್ಕರ್ ಜಂಪರ್ ಹಾಕಿ ಹಿಂದೆ ಹಿಂಗೆ ಹೇರ್ ಸ್ಟೈಲ್ ಮಾಡೇನಿ ಬಗ್ಗನತ್ತೀನಿ ಹೊಳ್ಳು ಹಾಂ ಬಾ ಎಸ್ ಕ್ಯೂಟ್ ಕಾಣತಿ ಚೆನ್ನಾಗಿ ಪೂಜೆ ಮಾಡ್ಕೋಬೇಕಿನ ಇವತ್ತು ನಾನು ನಶಿಕ್ನಾಗ ನಮ್ಮ ಅತ್ತೆ ಊರಿಂದ ಬಂದರು ಲಾಸ್ಟ್ ಬ್ಲಾಗ್ ಒಳಗೂ ನಾ ಹೇಳಿದ್ನಿ ನಮ್ಮ ಅತ್ತೆ ಊರಿಗೆ ಹೋಗ್ಯಾರು ಸೊಲ್ಲಾಪುರಕ್ಕೆ ಹೋಗ್ಯಾರು ಜಾತ್ರೆಗೆ ಹೋಗ್ಯಾರು ಅಂಥೇಳಿ ಸೊ ಭಾಳಷ್ಟು ಜನ ಕೇಳ್ತಿರಲ್ಲ ನಿಮ್ಮ ಅತ್ತೆ ಕಾಣುವಾರು ಎಲ್ಲಿ ಅದಾರು ಅಂತ ಹೇಳಿ ಸೊ ಹೀಗಾಗಿ ನಿಮಗೂ ಭೇಟಿ ಮಾಡ್ಸಾಕತ್ತೀನಿ ಯಾವ್ರಿ ಇವು ನನಗೆ ಎರಡು ಜೋಡಿ ನಿಮ್ಗೆ ಮಸ್ತ್ ಅದಾವಲ್ಲ ನನಗೇನತ್ತ ನೀವು ದೊಡ್ಡವ್ರು ನೀವು ಹಿರಿಯರು ಅದೆಲ್ಲ ನೀವು ಹಿರಿಯರೊಳಗೆ ಬರ್ತಿರಲ್ಲ ನಾವು ಸಣ್ಣವ್ರೊಳಗೆ ಬರ್ತೇವೆ ಚಂದ ಅದಾವಲ್ಲ ಮಸ್ತ್ ಅದಾವಲ್ಲ ಕಡ ಸಣ್ಣರಿದ್ದಾಗೂ ನಮ್ ಜಾತ್ರೆಗೆ ಏನು ಕೊಡ್ಸ್ಲಿಲ್ಲ ಈಗ ದೊಡ್ಡವರಾದ್ಮೇಲೆ ಏನೋ ಇಲ್ಲ ಜಾತ್ರೆಗೆ ಕೊಡ್ಸಾರ ರಗಡೆಲ್ಲ ಕೊಡ್ಸಾರ ಕೊಡ್ಸಲ್ದ ಏನ ನಾವು ಹೋಗೋದು ಹಾಕತ್ತಿಲ್ಲ ನವಿಪೇಟೆದಾಗಿ ತಗೊಂಡೇನಿ ಟ್ರೇನ ಮತ್ತು ಇದನ್ನ ಸಾಮಾನು ಚಂದ ಐತಿ ಚಂದ ಐತಿ ಕ್ಯೂಟ್ ಐತಿ ಸಾಮಾನು ಕ್ಯಾಮ್ರಾ ಚಂದ ಐತ್ರಿ ಕ್ಯಾಮ್ರಾ ಚಂದ ಐತ್ರಿ ಆ ಕಿಚನ್ ಅದಾವ್ರಿ ನೀವು ವಾವ್ ಚಿಕ್ಕು ಚಿಕ್ಕು ನಿನ್ ತೋರ್ಸು ಈ ಕಡೆ ಮುಖ ಮಾಡ್ಬೇಕಪ್ಪ ಮಸ್ತ್ ಮಸ್ತ್ ಅದ ಹಿಂಗ್ ಹಿಂಗ್ ಕಾಣ್ತೈತಿ ಹಿಂಗ್ ಹಿಂಗ್ ಮಾಡಿ ಹಿಂಗ್ ನೋಡುದ ಹಿಂಗ್ ಮಾಡ್ಕೊಳ್ಳೆ ಚೇಂಜ್ ಆಗ್ತೈತಿ ಹೌದಿಲ್ಲ ಸೀರೆ ಉಟ್ಕೊಂಡು ನಾನು ರೆಡಿ ಆಗೇನಿ ಇನ್ನ ವಿನಯ್ ಅವರು ಮತ್ತು ನಮ್ಮ ಮಮ್ಮಿ ಇಬ್ಬರ ರೆಡಿ ಆಗೋದು ಬಾಕೈತಿ ಮಮ್ಮಿಗಂತೂ ಪೂರಾ ಪಾಪ ನಿವೇದಿ ಕೆಲಸ ಕೊಟ್ಟಿನಿ ಹಿಂಗಾಗಿ ಮಮ್ಮಿ ಹೋಳಿಗೆ ಮಾಡಕತ್ತಾಳು ಮತ್ತೆ ಈಗ ನಂದಗಣ ವಿನಯ್ ಅವರು ರೆಡಿ ಆಗ್ತಾರು ದಿಸ್ ಇಸ್ ಮೈ ಫೈನಲ್ ಲುಕ್ ಹೆಂಗ್ ಕಾಣಕತ್ತೇನೆ ಹೇಳ್ರಿ ಸಿಂಪಲ್ ಬಟ್ ಸ್ವೀಟ್ ಆಫೀಸದ ಲಕ್ಷ್ಮೀ ಪೂಜೆ ಐತಿ ಹಿಂಗಾಗಿ ಸಿಂಪಲ್ ಆಗಿನ ರೆಡಿ ಆಗೀನಿ ಅಂತವ್ರು ಏನ್ ಭಾಳ ಗ್ರ್ಯಾಂಡ್ ಇಲ್ಲ ಆದ್ರೂ ಹೆಂಗ್ ಕಾಣಕತ್ತೇನೆ ಹೇಳ್ರಿ ಹೆಂಗ್ ಕಾಣಕತ್ತೇನ್ರಿ ಮಸ್ತ್ ಸೂಪರ್ ಡೂಪರ್ एकदम पूजा परफेक्ट होगणु चलो ऑफिस पूजा later
ನಾವು ಆಫೀಸಿಗೆ ಬಂದು ರೀಚ್ ಆಗೀವಿ. ಇವತ್ತು ನಮ್ಮ ಎಲ್ಲ ಟೀಮ್ ಮೆಂಬರ್ಸ್ನು ನಮ್ಮ ಈ ಹೊಸ ಆಫೀಸ್ ಲಕ್ಷ್ಮೀ ಪೂಜೆನ ಫುಲ್ ಖುಷಿ ಮತ್ತು ಎನರ್ಜೆಟಿಕ್ ಆಗಿ ಆಚರಿಸಕತ್ತಾರು. ಟೀಮ್ ವರ್ಕ್ ಮೇಕ್ಸ್ ದ ಡ್ರೀಮ್ ವರ್ಕ್ ಅಂತ ಹೇಳ್ತಾರಲ್ಲ, ಯಾವುದಾದ್ರೂ ಒಂದು ದೊಡ್ಡ ಡ್ರೀಮ್ ಕಂಪ್ಲೀಟ್ ಮಾಡಬೇಕು ಅಂದ್ರೆ ಟೀಮ್ ವರ್ಕ್ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಮತ್ತು ನಮ್ಮ ಟೀಮ್ನು ಇವತ್ತು ಫುಲ್ ಖುಷಿದಿಂದ ಲಕ್ಷ್ಮೀ ಪೂಜೆನ ಆಚರಿಸಕತ್ತಾರು. ಆನಂದ್ ಸ್ವಾಮೀಜಿಯವರು ಲಕ್ಷ್ಮೀ ಪೂಜೆದು ತಯಾರಿ ಮಾಡಕತ್ತಾರು. ನಮ್ಮ ಯಾವ ಪೂಜೆ ಇದ್ರೂ ನಾವು ಆನಂದ್ ಸ್ವಾಮೀಜಿಯವ್ರ ಕಡೆಯಿಂದನ ಮಾಡಿಸ್ತೀವಿ. ನೀವು ನಮ್ಮ ಎಲ್ಲ ವ್ಲಾಗ್ಸ್ ಒಳಗೆ ಇವರಿಗೆ ಆಲ್ರೆಡಿ ನೋಡಿರಿ ಅಂತ ಅನ್ಕೋತೀನಿ. ಎಲ್ಲ ಪೂಜೆನ ಅವರು ಭಾಳ ಚಂದ ಮಾಡ್ತಾರೋ. ಅವರು ಮಾಡಿದ್ದ ಪೂಜೆದಿಂದ ಪ್ರತಿ ಸಲ ನಮ್ಮ ಮನಸ್ಸಿಗೆ ಒಂದು ಭಾಳ ಸಮಾಧಾನ ಫೀಲ್ ಆಗ್ತೈತಿ, ಭಾಳ ಚಲೋ ಅನಿಸ್ತೈತಿ ಮತ್ತು ಪಾಸಿಟಿವ್ ಎನರ್ಜಿ ಸಿಗ್ತೈತಿ. ನಾವು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನು ಆಫೀಸಿಗೆ ಬಂದೀವಿ. ಇವತ್ತು ನನಗೆ ಖರೆ ಹೇಳಬೇಕಂದ್ರೆ ಭಾಳ ಇಮೋಷ್ನಲ್ ಮತ್ತು ಗ್ರ್ಯಾಟಿಟ್ಯೂಡ್ ಫೀಲ್ ಆಗಕತ್ತೈತಿ. ಯಾಕಂದ್ರೆ ಫೈನಲಿ ಇವತ್ತು ನಮ್ಮ ಹೊಸ ಆಫೀಸ್ ಒಳಗೆ ಲಕ್ಷ್ಮೀ ಪೂಜೆ ಆಗಕತ್ತೈತಿ. ಬಿಕಾಸ್ ಈ ನಮ್ಮ ಜರ್ನಿ ಏನೈತಲ್ಲ, ಇದು ಒಂದು ಸ್ಮಾಲ್ ಡ್ರೀಮ್, ಒಂದು ಸ್ಮಾಲ್ ಸ್ಪೇಸ್ ಮತ್ತು ಬಿಗ್ ಬಿಲೀಫ್ ಜೊತೆ ಸ್ಟಾರ್ಟ್ ಆಗಿತ್ತು ಅಂತ ನಾನು ಹೇಳ್ತೀನಿ. ಈ ಜರ್ನಿ ಒಳಗೆ ನನಗೆ ಮತ್ತು ವಿನಯ್ ಅವ್ರಿಗೆ ಭಾಳಷ್ಟು ಸ್ಟ್ರಗಲ್ಸ್ ಬಂದು, ಭಾಳಷ್ಟು ಸ್ಟ್ರಗಲ್ಸನ್ನು ನಾವು ಫೇಸ್ ಮಾಡೀವಿ. ಅಪ್ ಆ್ಯಂಡ್ ಡೌನ್ಸ್ ಬಂದು, ಆದರೆ ಪ್ರತಿಯೊಂದು ಸ್ಟ್ರಗಲ್ ಜೊತೆ ನಾವು ಹೊಸದೇನೋ ಕಲ್ಕೊಳಕ್ಕೆ ಟ್ರೈ ಮಾಡಿದ್ವಿ. ನಮ್ಮ ಪ್ರಯತ್ನನ ನಾವು ಎಂದೂ ಬಿಡಲಿಲ್ಲ. ಎಷ್ಟು ತ್ರಾಸು ಬಂದ್ರೂ ಏನು ಬಂದ್ರೂ ನಾವು ನಮ್ಮ ಪ್ರಯತ್ನನ ಕಂಟಿನ್ಯೂ ಇಟ್ವಿ. श्रीपीठेश्वर पूजिते शङ्खचक्रगदाहस्ते महालक्ष्मी नमोस्तुते नमस्ते गरुडारूढे कोलासुरभयङ्करी सर्वपापहरे देवी महालक्ष्मी नमोस्तुते स्थूलसूक्ष्ममहारौद्रे महाशक्ति महोदरे श्री श्री विश्ववसु नाम संवत्सरे उत्तरायणे शिशिर ऋतु माघमासे शुक्लपक्षे प्रथमे तिथि तात्मानं भवति शतायु पुरुषशतेन्द्रियायुष्येवेन्द्रिये प्रतिष्ठति दीर्घमायुष्टार्थसिद्धिरस्तु समर्थ सन्मङ्गलानि भवन्तु आनन्द तोरुव देविगे आरति बेळगुवेनु महालक्ष्मीगे मंगलव बेळगुवेनु. ನಮ್ಮ ಮಮ್ಮಿ ಮತ್ತು ಸಾಕ್ಷಿ ಕೂಡಿ ನೈವೇದ್ಯದ ತಾಟ್ ರೆಡಿ ಮಾಡಕತ್ತಾರು. ಲಕ್ಷ್ಮೀ ಪೂಜೆಗೆ ಹೋಳ್ಗೆ ನೈವೇದ್ಯ ಹೇಳಿದರು. ಆಲ್ರೆಡಿ ನಮ್ಮ ಮಮ್ಮಿ ಹೋಳ್ಗೆ ಮಾಡಕತ್ತಾಳಂತ ನಾನು ನಿಮಗೆ ಹೇಳಿದ್ನಿ. ಸೊ ಅದನ್ನೆಲ್ಲ ಒಂದು ಟಿಫಿನ್ ಒಳಗೆ ತೊಗೊಂಡು ಬಂದಿದ್ವಿ ಅಡುಗೆ. ಸೊ ಹೀಗಾಗಿ ನಮ್ಮ ಮಮ್ಮಿ ಮತ್ತು ಸಾಕ್ಷಿ ಕೂಡಿ ಲಕ್ಷ್ಮೀ ಪೂಜೆಗೆ ನೈವೇದ್ಯ ತೋರ್ಸಕ್ಕೆ ತಾಟ್ ರೆಡಿ ಮಾಡಕತ್ತಾರು. ಕರಿಸಿ ಭಕ್ತರ ಮಾಳ್ಪಳಿಗೆ ಆರತಿ ಬೆಳಗುವೆನು ಮಹಾಲಕ್ಷ್ಮಿಗೆ ಮಂಗಲವ ಬೆಳಗುವೆನು. ಅಲಂಕರಣ ದಕ್ಷತಾಂ ಧಾರಯಾಮ ನಾನಾವಿಧ ಪರಿಮಳ ಪುಷ್ಪಾಣಿ ಸಮರ್ಪಯಾಮಿ ವನಸ್ಪತಿರೂಪೇ ಸುಗಂಧಾಗ್ನೋತ್ತಮಃ ಕ್ರಿಯ ಸರ್ವದೇವಾನಾಂ ಧೂಪೋದಂ ಪ್ರತಿಗಗ್ಯತಾಂ ದಿವ್ಯಧೂಪಮಾಗ್ರಾಪಯಾಮಿ. ದೇವ ಜಯ ಮಂಗಲಮೂರ್ತಿ ದರ್ಶನ ಮಾತ್ರೆ ಮಾನ ಕಾಮನಾ ಪೂರ್ತಿ ಜಯ ದೇವ ಲಂಬೋದರ ಪೀತಾಂಬರ ಮಣಿವರ ವಂದನ ಸರಳ ಸುಂದ ವಕ್ರ ತುಂಡ ಶ್ರೀನಯನ ದಾಸ್ರ ಮಾತಾ ವಾಟ್ಪಾಯೇ ಸದನ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಯಸ್ಯ ಓಂ ನಾಮರೂಪಾಭ್ಯಾಂ ಯಾ ದೇವಿ ಸರ್ವಮಂಗಲಾ ತ್ರಯೋ ಸುಂದರನಾರ್ಧವಂ ಸ್ವಾಂ ಸರ್ವತೋ ಜಯ ಮಂಗಲಃ ಜಯ ಮಂಗಲಂ ಜಯ ನಮಃ ಪಾರ್ವತೀಶ್ವರ ಹರ ಹರ ಮಹಾದೇವ. ಆ್ಯಂಡ್ ಫೈನಲಿ ನೋಡ್ರಿ, ಇವತ್ತು ನಿಮ್ಮ ಪ್ರೀತಿದಿಂದ, ದೇವರ ಆಶೀರ್ವಾದದಿಂದ ದ ಡೇ ಹ್ಯಾಸ್ ಫೈನಲಿ ಕಮ್ ಅಂತ ಹೇಳ್ತೀನಿ. ಇವತ್ತಿನ ಈ ಲಕ್ಷ್ಮೀ ಪೂಜೆ ಬರೀ ಒಂದು ಇವೆಂಟ್ ಅಲ್ಲ, ನಮ್ಮ ಪ್ರತಿಯೊಬ್ಬರು ಸ್ಟೂಡೆಂಟ್ ಮೇಲೆ, ನಮ್ಮ ಈ ಜರ್ನಿ ಒಳಗೆ ನಮಗೆ ಸಪೋರ್ಟ್ ಮಾಡಿದವರ ಪ್ರತಿಯೊಬ್ಬರ ಮೇಲೆ ಲಕ್ಷ್ಮೀ ದೇವಿ ಕೊಟ್ಟಿದ್ದು ಒಂದು ಬ್ಲೆಸ್ಸಿಂಗ್ ಅನ್ಕೋತೀನಿ, ಒಂದು ಆಶೀರ್ವಾದ ಅನ್ಕೋತೀನಿ.
ಇದು ನೋಡ್ರಿ ಒಂದು ಬ್ಯೂಟಿಫುಲ್ ಡಾಲ್ ಸೆಟಪ್. ನಮ್ಮ ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ರೀಪ್ರೆಸೆಂಟ್ ಮಾಡುವ ಎಕ್ಸಾಕ್ಟ್ ಒಂದು ಡಾಲ್ ಸೆಟಪ್ಪನ್ನು ನನ್ನ ಫ್ರೆಂಡ್ ಸಾರಿಕಾ ರೆಡಿ ಮಾಡಿದ್ಲು. ಅಕ್ಕಿ ರಂಗೋಲಿ ಆರ್ಟ್ ಬಗ್ಗೆ ಮತ್ತು ಈ ಡಾಲ್ ಸೆಟಪ್ ಆರ್ಟ್ ಬಗ್ಗೆ ನಾನು ಆಲ್ರೆಡಿ ಲಾಸ್ಟ್ ವ್ಲಾಗ್ ಒಳಗೂ ನಿಮಗೆ ಹೇಳಿದ್ನಿ. ಈ ಡಾಲ್ ಸೆಟಪ್ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿತ್ತು. ಪ್ರತಿಯೊಬ್ಬರಿಗೂ ಭಾಳ ಅಂದ್ರೆ ಭಾಳ ಲೈಕ್ ಆಯಿತು. ಸೊ ಈ ರೀತಿ ಭಾಳಷ್ಟು ಚಂದ ಡಾಲ್ ಸೆಟಪ್ ಸಾರಿಕಾ ಮಾಡಿಕೊಡ್ತಾಳು. ನಿಮಗೂ ಏನಾದರೂ ಫಂಕ್ಷನಲ್ ಕಸ್ಟಮೈಸ್ಡ್ ಡಾಲ್ ಸೆಟಪ್ ಮಾಡಿಸ್ಕೊಳ್ತಿತ್ತಂದ್ರೆ ನಾನು ಸಾರಿಕಾದು ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ, ನೀವು ಖಂಡಿತ ಕಾಂಟ್ಯಾಕ್ಟ್ ಮಾಡ್ಬೋದು. ಲಕ್ಷ್ಮೀ ಪೂಜೆ ನಮ್ಮದು ಮುಂಜಾನೆ ಇತ್ತು. ಹೀಗಾಗಿ ಲಕ್ಷ್ಮೀ ಪೂಜೆ ಆಗೋ ತನಕ ನಾವು ಯಾರೂ ಏನೂ ತಿಂದಿರಲಿಲ್ಲ. ಈಗ ಲಕ್ಷ್ಮೀ ಪೂಜೆ ಪೂರ್ತಿ ಕಂಪ್ಲೀಟ್ ಆಯಿತು. ಸೊ ಎಲ್ಲರಿಗೂ ಮುಂಜಾನೆ ನಾಷ್ಟ ಉಪ್ಪಿಟ್ಟು ಮತ್ತು ಚಹಾ ನಾವು ಆಫೀಸ್ ಒಳಗನ ಪಾರ್ಸಲ್ ತರಿಸಿದ್ವಿ. ಸೊ ಹೀಗಾಗಿ ಎಲ್ಲ ಟೀಮ್ ಮೆಂಬರ್ಸ್ ಮತ್ತು ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡಿ ಈಗ ನಾಷ್ಟ ಮಾಡಕತ್ತೀವಿ. ನಿಮಗೆ ಮಸ್ತ್ ಬೋರ್ಡ್ ಸಿಕ್ತಲ್ಲ ಡ್ರಾಯಿಂಗ್ ಮಾಡಕ್ಕೆ. ಸಾನು ನೀ ಮುಂಜಾನೆ ಕೇಳಾತಿದ್ದಿ ಡ್ರಾಯಿಂಗ್ ಸಾಮಾನು ತೊಗೊಂಬರ್ಲೇನತ್ತ. ತೊಗೊಂಬರೋ ನೆಸೆಸಿಟಿ ಇಲ್ಲ, ಇಲ್ಲ ರೆಡಿನ ಐತ್ಲ ಡ್ರಾಯಿಂಗ್ ತೆಗ್ಯಾಕ. ಮತ್ತ ಪಿಗ್ಗು ಮೇಲೆ ಹೆಸರು ಬರ್ದಾರ ನೋಡ್ರಲ್ಲಿ, ಮತ್ ಸಾನ್ವಿ ಅತ್ತ. ವಂಶ್ ಪಿಗ್ಗು, ಸಾನು ಪಿಗ್ಗು. ಮತ್ ತೆಗಿತಾನ ಈಗ, ಮತ್ ತೆಗಿತಾನ ನೋಡ. ಮತ್ ತೆಗಿ. ವಾವ್, ಸಾರಿಕಾ ಮಾಡಾಡಿದನೆಲ್ಲ ನೋಡ್ಲ ಪ್ರಾಕಾರ ಎಷ್ಟು ಚಲೋ ತಯಾರಿ. ಸ್ವಿಂಗ್ ಮಷಿನ್ ನೋಡು, ಹೊಲ್ಗೆ ಮಷಿನ್. ಇಲ್ಲಿ ನೋಡ್ಲಿ ಇದನ್ನು ಶ್ರೀದೇವಿ ಆನ್ಲೈನ್ ಕ್ಲಾಸಸ್.